ಎಷ್ಟೋ ಕಂಪನಿಗಳ ಮೇಲೆ NST ಅಂತ ಆಗಿರ್ತದೆ, ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಫೈನ್ ಕಟ್ತಾರೆ, 20,000 50,000. ಶಿಕ್ಷೆ ಏನ್ ಗೊತ್ತಾ ಮಾನ್ಯ ಸಭಾಧ್ಯಕ್ಷರವ್ರಿಗೆ? ಶಿಕ್ಷೆ ಏನಂತ ಹೇಳಿದ್ರೆ ಆ ಜಡ್ಜು ಅಲ್ಲಿ ಆ ಟೇಬಲ್ ಇಂದ ಏರುವವರೆಗೂ, ಚೇರಿಂದ ಏರುವವರೆಗೂ ಆ ಶಿಕ್ಷೆ, ಅವ್ರಿಗೆ 1 ದಿವಸ ಶಿಕ್ಷೆ. ಅಂದ್ರೆ ಸೀರಿಯಸ್ನೆಸ್ ತಗೊಂಡಿಲ್ಲ ನಾವು. ಯಾಕೆ ಅಂತ ನಾನು ಹೇಳ್ಬಿಡಲ್ಲ ಮಾನ್ಯ ಸಭಾಧ್ಯಕ್ಷರೇ, ಫಾರ್ಮಾ ಕಂಪನೀಸ್ ನಮ್ಮ ದೇಶದಲ್ಲಿ ಇಡೀ ವಿಶ್ವಕ್ಕೇನೆ ಇದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ. ನಾವು ಇಡೀ ವಿಶ್ವಕ್ಕೇನೆ ಇವತ್ತು ನಮ್ಮ ಇಂಡಿಯನ್ ಫಾರ್ಮಾ ಒಳ್ಳೆ ಹೆಸರು ತಗೊಂಡಿಲ್ಲ ಅಂತ ಹೇಳೋದಿಲ್ಲ. ಜೆನೆರಿಕ್ ಮೆಡಿಸಿನ್ಸ್ ಅಲ್ಲಿ ಎಲ್ಲ ಕಡೆ ಸಪ್ಲೈ ಮಾಡ್ತಾ ಇದೀವಿ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರ ಲಾಬಿ ಬಹಳ ಜೋರಿದೆ. ಅವ್ರು ಏನ್ ಮಾಡ್ತಾರೆ, ಇವತ್ತು ನಮ್ಮ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಏನಿದೆ, ಸೆಂಟ್ರಲ್ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್, ಸ್ಟೇಟ್ ಡ್ರಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್, ಯಾವುದು ಕೂಡ ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಪ್ರೊಟೆಕ್ಷನ್ ಕೊಡ್ತಾರೆ. ತಪ್ಪಾದ್ರೆ ಮುಚ್ಚಾಕ್ತಾರೆ, ಏನಾದ್ರೂ ಮಾಡಿ ಅದನ್ನ ಹೊರಗೆ ಬರಬಾರ್ದು. ಯಾಕಂದ್ರೆ ನಮ್ಮ ದೇಶದ ಫಾರ್ಮಾ ಕಂಪನೀಸ್ಗೆ ಒಳ್ಳೆ ಹೆಸರಿದೆ, ಇದು ಎಲ್ಲೂ ಕೂಡ ತೊಂದರೆ ಆಗಬಾರ್ದು ಅಂತ. ನಿಮಿಷ ಸ್ವಾಮಿ ರಾಮಮೂರ್ತಿ ಅವರೇ, ಸೊ ಇದು ಒಂದ್ ಕಡೆ ಇದೆ, ಇದು ಒಂದ್ ಕಡೆ ಇದೆ. ಆದ್ರೆ ನಾವು ಮುಕ್ತವಾಗಿದ್ದೇವೆ. ವಿರೋಧ ಪಕ್ಷ ನಾಯಕರು ಹೇಳಿದ್ರು ಒಂದು ತನಿಖೆ ಆಗ್ಬೇಕು ಅಂತ. ಅದು ನಾನು ನಮ್ಮ ಕಡೆಯಿಂದ ನೀವು ನ್ಯಾಯಾಧೀಶರ ಮುಖಾಂತರ ತನಿಖೆ ಮಾಡಿಸೋದಕ್ಕೂ ಮುಖ್ಯಮಂತ್ರಿ ಅವ್ರನ್ನ ಒಪ್ಪಿಸುವಂತದ್ದು ನಾವು ಮಾಡ್ತೀವಿ. ಖಂಡಿತವಾಗಿಯೂ ಒಂದು ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ಇದಕ್ಕೆ ಏನೇನು ತಪ್ಪುಗಳಾಗಿದೆ, ಅದು ಯಾರೇ ಹೊಣೆಗಾರರಿರಲಿ ಅವ್ರಿಗೆ ಕ್ರಮಗಳಾಗಬೇಕು. ಮತ್ತೆ ಯಾವ ಫಾರ್ಮಾ ಕಂಪನಿ ಇದೆ ಅದು ಕ್ಲೋಸ್ ಆಗಬೇಕು. ಮತ್ತೆ ಈ ತರ ಫಾರ್ಮಾ ಕಂಪನಿಗಳು ಏನೇನಿದೆ ಈ ದೇಶದಲ್ಲಿ, ಯಾಕಂದ್ರೆ ಇದು ನಮ್ಮ ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಉತ್ತರಾಖಂಡ್, ಹಿಮಾಚಲ್, ಇಲ್ಲೇ ಆಲ್ಮೋಸ್ಟ್ 50% ಕಂಪನೀಸ್ ಅಲ್ಲೇ ಇರೋದು. ಬೇಕಾದಷ್ಟಿದೆ ಹೇಳುವಂತದ್ದು. ಸೊ ನಮ್ಮ ವ್ಯಾಪ್ತಿ ಕಂಟ್ರೋಲ್ ಬರಲ್ಲ. ಸೊ ಇದನ್ನ ಕೇಂದ್ರ ಡ್ರಗ್ ಕಂಟ್ರೋಲರ್, ರಾಜ್ಯ ಡ್ರಗ್ ಕಂಟ್ರೋಲರ್, ಅದನ್ನು ಕೂಡ ನಾವು ನೋಡ್ಕೋಬೇಕಾಗ್ತದೆ. ನಾವು ಮುಕ್ತ ಎನ್ಕ್ವೈರಿಗೆ ಇದೀವಿ, ಮುಚ್ಚಾಕುವಂತ ಪ್ರಶ್ನೆ ಇಲ್ಲ. ಮತ್ತು ಮುಂದೆ ಈ ತರ ಆಗದೆ ಇರೋದಕ್ಕೆ, ಯಾಕಂದ್ರೆ ಡೆತ್ಸ್ ಆಗೋದು ಒಂದ್ ಕಡೆ, ಬಟ್ ಪ್ರಿವೆಂಟಬಲ್ ಡೆತ್ಸ್ ಆಗಬಾರ್ದು. ಪ್ರಿವೆಂಟಬಲ್ ಡೆತ್ಸ್ ಪ್ರಿವೆಂಟ್ ಆಗಬೇಕು. ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲೂ ಕೂಡ ಮುಂದಿನ ದಿವಸಗಳಲ್ಲಿ ನಾವು ಪಾಲಿಸಿನ ತಗೊಂಡ್ಬರ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ, ನಾನು ತಮ್ಮ ಎಲ್ಲ ಏನೇ ಕ್ಲಾರಿಫಿಕೇಶನ್ ಮಾಡಬೇಡಿ. ಇಲ್ಲಿದ್ದಾರೆ ಮಾರೆ ಸ್ವಲ್ಪ ಜನ ನಾ ಕೇಳಿದ್ದಾರೆ, ಫಸ್ಟ್ ಮಾತಾಡ್ಲಿ. ಏನಾಗಿದೆ ನಿಮಗೆ ಫಸ್ಟ್ ಟೈಮ್ ಬಂದ ಎಲ್ಲರೂ ಮಾತಾಡಿ.